ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗಲ್ಲ ಜಾಹ್ನವಿ ಅಮ್ಮ, ನಾವು ಬಡವರು, ನಾವು ತಂದಿರುವ ಊಟ ನೀವು ತಿಂತೀರಾ, ಅದು ನಮ್ಮ ಅಡುಗೆಯಲ್ಲಿ ನಾವು ತುಪ್ಪ ಬಳಸೋದಿಲ್ಲ ಅಂತ ಒಬ್ಬರು ಸಂಕೋಚದಿಂದ ಹೇಳಿದಾಗ, ತುಪ್ಪಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಬೆರೆಸಿದ್ದೀರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅಂತಾಳೆ ಜಾಹ್ನವಿ. ಇವಳ ಮಾತಿಗೆ ಎಲ್ಲರೂ ಮೂಕರಂತೆ ಒಂದೊಂದು ತುತ್ತನ್ನು ಅವಳ ಕೈಗೆ ಕೊಟ್ಟರೆ ಕೆಲವರು ಅವಳ ಬಾಯಿಗೆ ತುತ್ತಿಡುತ್ತಿದ್ದರು. ರಾಮ್ ಸಂತೋಷದಿಂದ ನೋಡುತ್ತಾ ನಿಂತರೆ ಅವನ ಹೆಗಲ ಮೇಲೆ ಕೈ ಹಾಕಿದ ಒಬ್ಬರು, ನೀನ್ಯಾಕೆ ಅಲ್ಲೇ ನೋಡುತ್ತಾ ನಿಂತಿದ್ದೀಯಾ, ನಾವೆಲ್ಲ ನಿನಗಾಗಿ ಕಾದಿದ್ದೀವಿ, ಬಾ ಅಂತ ಕರೆದುಕೊಂಡು ಗಂಡಸರೆಲ್ಲ ಕೂತಿರುವ ಕಡೆ ಕರೆದುಕೊಂಡು ಹೋಗಿ ಅವನಿಗೆ ತುತ್ತಿಡುತ್ತಾರೆ. ಇವರೆಲ್ಲರ ಪ್ರೀತಿಗೆ ರಾಮ ಜಾಹ್ನವಿಗೆ ಮನಸೋತಿದೆ. ಎಲ್ಲರೂ ಊಟ ಮುಗಿಸಿ 10 ನಿಮಿಷ ಹರಟೆ ಹೊಡೆದು ಮತ್ತೆ ಕೆಲಸ ಮಾಡಲು ಎದ್ದು ನಿಂತರೆ ಜೈ ನಗುತ್ತಾ ನಿಂತಿದ್ದಾನೆ. ಅಣ್ಣ, ನೀನು ಯಾವಾಗ ಬಂದೆ ಅಂತ ಕೇಳುತ್ತಾ ಅಣ್ಣನ ಪಕ್ಕ ಹೋಗಿ ನಿಂತರೆ, ನಿನಗೆ ಎಲ್ಲರೂ ತುತ್ತಿಡುವಾಗಲೇ ಬಂದೆ, ನಿನ್ನನ್ನು ನೋಡಿ ಖುಷಿಯಾಗುತ್ತೆ ಜಾನು, ನಿಜವಾಗಿಯೂ ನಿನ್ನ ಗುಣ ಮೆಚ್ಚುವಂಥದ್ದು, ಯಾರನ್ನು ಮೇಲೂ ಕೀಳು ಅಂತ ನೋಡದೆ ಎಲ್ಲರ ಜೊತೆ ಬೆರೆಯುವ ಗುಣ ಎಲ್ಲರಿಗೂ ಬರಲ್ಲ ಅಂತ ಅವಳ ತಲೆ ಸವರಿದರೆ, ನಿಜವಾಗಿಯೂ ಇವರೆಲ್ಲ ತುಂಬಾ ಒಳ್ಳೆಯವರಣ್ಣ, ಅದಕ್ಕೆ ನನಗೆ ಇಷ್ಟವಾಗೋದು ಅಂತಾಳೆ. ಸರಿ, ಎಲ್ಲರಿಗೂ ಸಂಬಳ ಕೊಡುವುದಕ್ಕೆ ಲೇಟ್ ಆಗುತ್ತೆ, ರಾಮಚಂದ್ರರವರು ಬರಲಿ ಅಂತ ಕಾಯ್ತಿದ್ದೆ, ಅವರು ಸಹ ನಿನ್ನ ತರ ಗಂಡಸರ ಜೊತೆ ಕುಳಿತು ಕೈ ತುತ್ತು ತಿಂತಾ ಇದ್ರು, ಅದಕ್ಕೆ ನಿಮಗೆ ಡಿಸ್ಟರ್ಬ್ ಮಾಡದೆ ದೂರದಲ್ಲೇ ನಿಂತೆ ಅಂತಾರೆ. ಸರಿ ಅಣ್ಣ ಅಂದು ಜಾಹ್ನವಿ ಮತ್ತು ಜೈ ಇಬ್ಬರು ದುಡ್ಡಿನ ಬ್ಯಾಗ್ ಅನ್ನು ಟೇಬಲ್ ಮೇಲಿಟ್ಟರೆ ರಾಮಚಂದ್ರ 2 ರಿಜಿಸ್ಟರ್ ಬುಕ್ಗಳನ್ನು ಹಿಡಿದು ಬಂದ್ರು. ನಮಸ್ತೆ ಸರ್, ಹೇಳಿದ್ದರೆ ನಾನೇ ಮನೆಯ ಹತ್ತಿರ ಬಂದು ತೆಗೆದುಕೊಂಡು ಬರ್ತಿದ್ದೆ ಅಂತ ರಾಮ್ ಹೇಳಿದಾಗ, ನಾನು ಕರೆದಿದ್ದರೆ ನಿಮಗೆ ಕೈ ತುತ್ತು ಮಿಸ್ ಆಗ್ತಾ ಇತ್ತು ನೋಡಿ, ಪರವಾಗಿಲ್ಲ, ನಾನು ನಿಮಗೆ ಹಣ ಕೊಟ್ಟು ಈ ಊಟ ಮಾಡಿಕೊಂಡು ಹೊರಡುತ್ತೀನಿ ಅಂತ ಹೇಳುವಾಗ ಒಂದು ಹುಡುಗಿ ಜೋರಾಗಿ ಕಿರುಚುತ್ತಾಳೆ. ಎಲ್ಲರ ಗಮನ ಆ ಕಡೆಯೇ ಇದೆ. ಜಾಹ್ನವಿ, ರಾಮ್, ಜೈ ಮತ್ತು ಒಂದಿಬ್ಬರು ಹುಡುಗಿ ಕೂಗಿದ ಕಡೆ ಓಡುತ್ತಾರೆ. ಬ್ಯಾಗ್ ಟೇಬಲ್ ಮೇಲೆಯೇ ಇದೆ. ಹಾವು ಕಚ್ಚಿಬಿಡ್ತು ಅಂತ ಹುಡುಗಿ ಕೂಗಿಕೊಂಡರೆ ರಾಮ್ ಅವಳನ್ನು ಅಲ್ಲೇ ಕುಳ್ಳಿರಿಸಿ ಎಲ್ಲಿ ಕಚ್ಚಿದ್ದು ಅಂತ ಕೇಳ್ತಾನೆ. ಕಾಲಿಗೆ ಅಣ್ಣ ಅಂತ ಕಾಲು ತೋರಿಸಿದಾಗ ಕಚ್ಚಿದ ಮಾರ್ಕ್ ಕಾಣಿಸುತ್ತದೆ. ತಕ್ಷಣ ತನ್ನ ಜೇಬಿನಿಂದ ಕರ್ಚೀಫ್ ತೆಗೆದು ಅವಳ ಕಾಲಿಗೆ ಗಟ್ಟಿಯಾಗಿ ಕಟ್ಟಿ, ಏನೂ ಆಗಲ್ಲ, ಹೆದರಬೇಡ, ಬಾ ಅಲ್ಲಿಗೆ ಹೋಗಿ ವಿಷ ತೆಗೆಯುತ್ತೀನಿ ಅಂದು ಅವಳನ್ನು ಕೈ ಹಿಡಿದು ಎಬ್ಬಿಸಿದರೆ ಜಾಹ್ನವಿ ಸಪೋರ್ಟ್ ಮಾಡಲು ನೋಡ್ತಾಳೆ. ರಾಮ್, ನಡೆಸಿಕೊಂಡು ಹೋಗುವುದು ಬೇಡ, ಎಲ್ಲರೂ ಎತ್ತಿಕೊಂಡು ಬರ್ತೀವಿ, ಅದೇನು ಬೇಕೋ ನೀನು ರೆಡಿ ಮಾಡಿಕೋ ಅಂತಾರೆ ಜೈ. ರಾಮ್ ಓಡಿ ಹೋಗಿ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ನಿಲ್ಲುವಷ್ಟರಲ್ಲಿ ಒಬ್ಬರು ಅವಳನ್ನು ಹೊತ್ತು ತರುತ್ತಾರೆ. ರಾಮ್ ಕಚ್ಚಿದ್ದ ಜಾಗವನ್ನು ಬ್ಲೇಡಿನಿಂದ ಕೊಯ್ಯುತ್ತಾ ಬೇರೆಯವರಿಗೆ ಸೊಪ್ಪಿನ ಹೆಸರು ಹೇಳಿ ತರುವುದಕ್ಕೆ ಹೇಳ್ತಾನೆ. ಸ್ವಲ್ಪ ರಕ್ತ ಸೋರಲು ಬಿಟ್ಟು ನಂತರ ಅವನೇ ಬಾಯಿ ಹಾಕಿ ರಕ್ತ ತೆಗೆದು ನಂತರ ಸೊಪ್ಪಿನ ರಸವನ್ನು ಹಾಕಿ ಸೊಪ್ಪನ್ನು ಅಲ್ಲೇ ಇಟ್ಟು ಪಟ್ಟಿ ಕಟ್ಟುತ್ತಾನೆ. ಇನ್ನೇನು ಭಯವಿಲ್ಲ, ವಿಷ ಹೊರಗೆ ಬಂದಿದೆ, ಇನ್ನು ಏನಾದರೂ ವಿಷ ಉಳಿದಿದ್ದರೆ ಈ ಸೊಪ್ಪು ಹೀರಿಕೊಳ್ಳುತ್ತೆ ಅಂತ ಹೇಳಿ ಆ ಹುಡುಗಿಯ ಅಪ್ಪ ಅಮ್ಮನನ್ನು ಮನೆಗೆ ಕರೆದುಕೊಂಡು ಹೋಗಿ ನಾಳೆ ಒಂದು ದಿನ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಹುಡುಗಿಯ ಅಪ್ಪ, ನಿನಗೆ ಒಳ್ಳೆಯದಾಗಲಿ ರಾಮಣ್ಣ, ನನ್ನ ಮಗಳ ಜೀವ ಉಳಿಸಿಬಿಟ್ಟೆ ಅಂತ ಕೈ ಮುಗಿದು ಕರೆದುಕೊಂಡು ಹೋದರೆ ರಾಮ್ ಬಾಯಿ ತೊಳೆದುಕೊಳ್ಳಲು ಹೋಗ್ತಾನೆ. 10 ನಿಮಿಷದಲ್ಲಿ ಜೀವ ಹೋಗಿ ಬಂದ ಹಾಗೆ ಆಯ್ತು ನೋಡು ಅಂತ ಜೈ ಹೇಳಿದರೆ, ಹೌದಣ್ಣ, ಕಣ್ಣು ಬಿಟ್ಟು ಮುಚ್ಚುವಷ್ಟರಲ್ಲಿ ನಡೆದು ಹೋಯ್ತು, ಹೋಗಲಿ, ಆ ಹುಡುಗಿಗೆ ಏನೂ ತೊಂದರೆಯಾಗಲಿಲ್ವಲ್ಲ, ಅಷ್ಟೇ ಸಾಕು ಅಂತ ಉಸಿರು ಬಿಡ್ತಾಳೆ. ರಾಮ್ ಅಷ್ಟರಲ್ಲಿ ಮುಖ ಒರೆಸಿಕೊಳ್ಳುತ್ತಾ ಬರುತ್ತಾನೆ. ಜೈ ರಾಮ್ನನ್ನು ನೋಡುತ್ತಾ, ಈ ಸೊಪ್ಪಿನ ಬಗ್ಗೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಹೌದು ಸರ್, ಹಾವಿನ ವಿಷಕ್ಕೆ ಅದೇ ಮದ್ದು, ಹಸಿರು ತುಂಬಿರೋ ಜಾಗದಲ್ಲಿ ಹಾವುಗಳ ಓಡಾಡುವುದು ಸಹಜ, ಅದಕ್ಕೆ ಆ ಮೂಲೆಯಲ್ಲಿ ಆ ಗಿಡಗಳನ್ನು ಹೆಚ್ಚಾಗಿ ಬೆಳೆಸಿದ್ದೀನಿ ಅಂತ ತೋರಿಸ್ತಾನೆ.
ಓ ಒಳ್ಳೆಯದು, ಆದರೆ ನೀವು ಬಾಯಿಯಲ್ಲಿ ವಿಷ ತೆಗೆದ್ರಿ, ನಿಮಗೆ ಏನು ತೊಂದರೆ ಇಲ್ಲ ತಾನೆ ಅಂತ ಕೇಳಿದಾಗ, ಇಲ್ಲ ಸರ್, ಉಸಿರೆಳೆದಾಗ ಸ್ವಲ್ಪ ವಿಷ ನಮ್ಮ ಮೈಗೂ ಸೇರುತ್ತೆ, ಆದ್ದರಿಂದ ಈ ದಿನ ಪೂರ್ತಿ ಸ್ವಲ್ಪ ತಲೆ ಸುತ್ತು ಇರುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಮಾತಾಡುತ್ತಾ ಟೇಬಲ್ನ ಹತ್ತಿರ ಬರುತ್ತಾನೆ. ನಿಮಗೆ ತಲೆ ಸುತ್ತು ಇದ್ದರೆ ಇವತ್ತು ನಾನು ನಿಮ್ಮ ಜೊತೆಯಲ್ಲೇ ಇದ್ದು ಸಂಬಳ ಕೊಡಲು ಹೆಲ್ಪ್ ಮಾಡ್ತೀನಿ ಅಂತಾರೆ ಜೈ. ಪರವಾಗಿಲ್ಲ ಸರ್, ನಿಮಗ್ಯಾಕೆ ತೊಂದರೆ, ನಾನು ಕೊಡ್ತೀನಿ ಅಂತ ರಾಮ್ ಅಂದಾಗ ಆ ಹುಡುಗಿಯ ಜೀವ ನೆನೆಸಿಕೊಂಡರೆ, ನೀವು ನಮಗೆ ತುಂಬ ಉಪಕಾರ ಮಾಡಿದ್ದೀರಾ, ಅಂಥದ್ರಲ್ಲಿ ನಾನು ತೊಂದರೆ ಅಂದುಕೊಳ್ಳುವುದಕ್ಕೆ ಆಗತ್ತಾ ಅಂತ ಟೇಬಲ್ ಮೇಲೆ ನೋಡಿದಾಗ ಹಣದ ಬ್ಯಾಗ್ ಅಲ್ಲಿ ಇಲ್ಲವೇ ಇಲ್ಲ. ಜೈ ಗಾಬರಿಯಿಂದ ಹಣದ ಬ್ಯಾಗ್ ಇಲ್ಲೇ ಇಟ್ಟಿದ್ದೆ, ಈಗ ಎಲ್ಲೋಯ್ತು ಅಂತ ಕೇಳ್ತಾನೆ. ಇಲ್ಲೇ ಇಟ್ಟಿದ್ರಾ ಅಂತ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ರಾಮ್ ಹುಡುಕುತ್ತಾನೆ. ಸ್ವಲ್ಪ ದೂರದಲ್ಲಿ ಕೆಲಸ ಮಾಡುತ್ತಿರುವವರನ್ನು ಕರೆದು, ಇಲ್ಲಿ ಬ್ಯಾಗ್ ಇತ್ತು ನೋಡುದ್ರಾ ಅಂತ ಕೇಳ್ತಾನೆ. ಇಲ್ಲ ರಾಮಪ್ಪ, ಆ ಹುಡುಗಿಗೆ ಏನಾಯ್ತು ಅಂತ ಆ ಕಡೆಯೇ ನೋಡ್ತಾ ಇದ್ದೆ, ಬ್ಯಾಗ್ ಅಲ್ಲಿ ಇದ್ದುದೇ ಗೊತ್ತಿಲ್ಲ ಅಂತಾನೆ. ಸುಮಾರು ಜನರನ್ನು ವಿಚಾರಿಸಿದಾಗ ಎಲ್ಲರೂ ಒಂದೇ ಉತ್ತರ, ಗೊತ್ತಿಲ್ಲ ಅಂತ. ಜೈ ತಲೆಯ ಮೇಲೆ ಕೈ ಹೊತ್ತು ನಿಂತು, ಇನ್ಯಾರು ಬರ್ತಾರೆ ಹಣದ ಬ್ಯಾಗ್ ತೆಗೆದುಕೊಂಡು ಹೋಗೋದಕ್ಕೆ, ಆ ಹುಡುಗಿಗೆ ಹಾಗಾಯ್ತು ಅಂತ ನಾವು 3 ಜನವು ಓಡಿ ಹೋಗಿದ್ದೀವಿ, ಇನ್ಯಾರು ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿದ್ದು ಅಂತ ಯೋಚಿಸುತ್ತಾ ನಿಂತಾಗ ರಾಮ್ ಮತ್ತು ಜಾಹ್ನವಿ ಮುಖ ನೋಡಿಕೊಳ್ತಾರೆ. ನಾವೆಲ್ಲ ಹಿಡ್ದು ಹಣದ ಬ್ಯಾಗ್ ಇಲ್ಲ ಅಂದ್ರೆ ಏನರ್ಥ? ಹೊರಗಿನ ಕಳ್ಳರನ್ನು ಹಿಡಿಯಬಹುದು, ಮನೆಯ ಕಳ್ಳರನ್ನು ಹಿಡಿಯಲು ಆಗಲ್ಲ. ಈಗ ಯಾರನ್ನು ಅಂತ ಕೇಳೋದು ಅಂತ ಸುತ್ತಲೂ ಹುಡುಕಾಡುವಾಗ ಒಬ್ಬರಿಂದ ಒಬ್ಬರಿಗೆ ವಿಷಯ ತಿಳಿದು ಎಲ್ಲ ಕೆಲಸಗಾರರು ಬಂದಿದ್ದಾರೆ. ಏನಾಯ್ತು ಅಂತ ಜೈ ಮತ್ತು ಜಾಹ್ನವಿ ಯೋಚಿಸುತ್ತಾ ನಿಂತಿದ್ದರೆ ಕೆಲಸಗಾರರೆಲ್ಲ ಕೈ ಮುಗಿದು ನಿಂತಿದ್ದಾರೆ. ಜೈ ಏನು ಎಂಬಂತೆ ಕೆಲಸಗಾರರ ಕಡೆ ನೋಡಿದರೆ ಅವರಲ್ಲಿ ಒಬ್ಬ ಮುಂದೆ ಬಂದು, ದುಡ್ಡು ಕಳೆದು ಹೋಯ್ತಾ ಅಂತ ರಾಮಪ್ಪನನ್ನು ಕೆಲಸದಿಂದ ತೆಗೆಯಬೇಡಿ ಬುದ್ಧಿ, ರಾಮಪ್ಪ ಬಂದಾಗಿನಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ, ಕೆಲಸ ಮಾಡುವುದೇ ಗೊತ್ತಾಗುತ್ತಿಲ್ಲ, ನಾವೆಲ್ಲರೂ ಹೆಬ್ಬೆಟ್ಟು ಒತ್ತುತ್ತೀವಿ, ಸಂಬಳ ತಗೊಂಡಿದ್ದೀವಿ ಅಂತ ಹೇಳ್ತೀವಿ, ಆದರೆ ರಾಮಪ್ಪ ಇಲ್ಲೇ ಕೆಲಸ ಮಾಡಬೇಕು, ಜೊತೆಗೆ ಜಾನಕಿಯಮ್ಮ ಓಡಾಡಿಕೊಂಡಿದ್ದರೆ ನಮಗೆಲ್ಲ ಸಂತೋಷವಾಗುತ್ತೆ ಅಂತ ಹೇಳಿದರೆ ರಾಮ್ ಜಾಹ್ನವಿಯ ಕಣ್ಣಲ್ಲಿ ನೀರು ತುಂಬಿದೆ. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಒಟ್ಟಾಗಿ ಒಂದೇ ತೀರ್ಮಾನ ತೆಗೆದುಕೊಳ್ಳಬೇಕಾದರೆ ರಾಮಚಂದ್ರನ ಮೇಲೆ ತುಂಬಾ ನಂಬಿಕೆ ಮತ್ತು ಪ್ರೀತಿ ಇದೆ ಅಂತ ಆಯ್ತು ಅಂದುಕೊಂಡು ನೀವೆಲ್ಲ ಯೋಚನೆ ಮಾಡಬೇಡಿ, ಇವತ್ತು ನಿಮಗೆ ಸಂಬಳ ಆಗಲ್ಲ ಅಷ್ಟೇ, ಆದರೆ ಸೋಮವಾರ ಖಂಡಿತ ಸಂಬಳ ಕೊಡ್ತೀವಿ. ರಾಮ್ ರವರ ಕೈಗೆ ಇನ್ನೂ ನಾನು ಹಣದ ಬ್ಯಾಗನ್ನು ಕೊಟ್ಟೇ ಇರಲಿಲ್ಲ, ಇದರಲ್ಲಿ ಅವರ ತಪ್ಪು ಇಲ್ಲ, ಅವರೂ ಕೂಡ ನನ್ನ ಜೊತೆಯೇ ಇದ್ರು ಅಂದ ಮೇಲೆ ಅವರನ್ನು ಯಾಕೆ ಕೆಲಸದಿಂದ ತೆಗೆಯಬೇಕು? ನೀವೆಲ್ಲ ಹೋಗಿ ಕೆಲಸ ಮಾಡಿ ಅಂತ ಕಳುಹಿಸಿ. ರಾಮಚಂದ್ರ ಇನ್ನೊಂದು ಸಲ ಎಲ್ಲ ಕಡೆ ಬ್ಯಾಗ್ ಅನ್ನು ಹುಡುಕಿಸಿ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಸರ್, ಎಲ್ಲರೂ ನಮ್ಮವರೇ, ಯಾರ ಮೇಲೆ ಅನುಮಾನ ಪಡೋದು? ಆದರೆ ಖಂಡಿತ ಎಸ್ಟೇಟಿನ ಒಳಗೆಯೇ ಕಳ್ಳರು ಇದ್ದಾರೆ ಅನ್ನುವುದು ನಿಜ ಅಂದಾಗ ಸರಿ ಅಂತ ಜೈ ಹೊರಟರೆ ಜೈನ ಜೊತೆಯೇ ಜಾಹ್ನವಿಯು ಹೊರಡುತ್ತಾಳೆ. ಸದ್ಯಕ್ಕೆ ದುಡ್ಡಿನ ಬ್ಯಾಗ್ ಕಳೆದು ಹೋದುದು ಅವಳು ವಿಕ್ಕಿಯವರಿಗೆ ವಿವರಿಸಿ ಹೇಳಬೇಕಾಗಿತ್ತು. ರಾಮ್ ಯೋಚಿಸುತ್ತಾ ಕುಳಿತರೆ 4 ಜೋಡಿಯ ಕಣ್ಣುಗಳು ಮಾತ್ರ ನಗುತ್ತಾ ಹೋಗುತ್ತಿತ್ತು. ಮಧು, ನೀನು ಏನಂದೆ? ಈ ಸಲ ರಾಮ್ನನ್ನು ಕೆಲಸದಿಂದ ತೆಗೆಯುವುದು ಗ್ಯಾರಂಟಿ ಅಂತ ಹೇಳಿದ್ದೆಯಲ್ಲ, ಆದರೂ ಅವನು ಅಲ್ಲೇ ಇದ್ದಾನೆ ಅಂತ ಅಂದ್ರೆ ಅಂತ ಕೋಪದಿಂದ ರಾಜಶೇಖರ್ ಕೂಗಾಡುತ್ತಿದ್ದರೆ, ಮಧು, ನನಗೇನು ಕನಸು ಬಿದ್ದಿತ್ತ ಇವತ್ತು ಜಯದೇವ್ ರಾಜ್ ಬರ್ತಾರೆ ಅಂತ? ಪ್ರತಿ ಸಲದಂತೆ ರಾಮ್ನನ್ನು ಮನೆಯ ಹತ್ತಿರ ಕರೆಸಿಕೊಂಡು ದುಡ್ಡನ್ನು ಕಳುಹಿಸಿಕೊಡ್ತಾರೆ ಅಂತ ಅಂದುಕೊಂಡಿದ್ದೆ, ಆದರೆ ನಮ್ಮ ದುರಾದೃಷ್ಟ ಅವರು ಬಂದು ನಿಂತಿದ್ದಾರೆ. ನಮ್ಮ ಹುಡುಗರಿಗೆ ಬ್ಯಾಗ್ ಅನ್ನು ಲಪಟಾಯಿಸಬೇಕು ಹೇಗೆ ಅಂತ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ವಿ, ಅವರು ಹಾವು ತಂದು ಅಲ್ಲಿ ಬಿಟ್ಟು ಒಂದು ಹುಡುಗಿಗೆ ಕಚ್ಚಿದೆ, ಆಗ ಇವರೆಲ್ಲ ಒಂದು ಕಡೆ ಸೇರಿದರೆ ಇವನು ಬ್ಯಾಗ್ ಅನ್ನು ಇನ್ನೊಬ್ಬನ ಕೈನಲ್ಲಿ ಕಳುಹಿಸಿ ಅವರ ಜೊತೆಯೇ ನಿಂತು ಅನುಮಾನ ಬರದಂತೆ ಮಾಡಿದ್ದಾರೆ. ಪುಣ್ಯಕ್ಕೆ ನಾವಿಬ್ಬರು ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ, ಅದಕ್ಕೆ ನಮ್ಮ ಮೇಲೆ ಡೌಟ್ ಇಲ್ಲ.
ಇಲ್ಲ ಅಂದಿದ್ರೆ ಅಂತ ಮಧು ಹಣೆಯ ಮೇಲೆ ಬೆವರಿನ ಹನಿಗಳನ್ನು ಒರೆಸಿಕೊಳ್ಳುತ್ತಾನೆ. ಈಗಾಗಲೇ ಕಳ್ಳತನದಿಂದ ಕೂಲಿಯವರಿಗೆ ಕೊಡುವ ದುಡ್ಡಿನಲ್ಲಿ ಲಪಟಾಯಿಸಿದ್ದ ಹಣದಲ್ಲಿ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿ ಕಟ್ಟಲು ಜಾಗವನ್ನು ಖರೀದಿ ಮಾಡಲು ಬಂದಿದ್ದಾರೆ. ಈಗ ಸಂಬಳದ ಹಣದಿಂದ ಬಿಲ್ಡಿಂಗ್ ಕಟ್ಟಲು ಶುರು ಮಾಡಬಹುದು, ಆದರೆ ಪೂರ್ತಿ ಮಾಡಲು ಆಗುವುದಿಲ್ಲ. ಜೊತೆಗೆ ಮಿಷಿನ್ ಮತ್ತು ಮೆಟೀರಿಯಲ್ಸ್ ತುಂಬಾ ಹಣ ಬೇಕು ಅಂತ ಲೆಕ್ಕಾಚಾರ ಮಾಡುತ್ತಿದ್ದಾರೆ. ವಿಕ್ರಮ್ ಮತ್ತು ವಿನೋದ್ ಮನೆಗೆ ಬಂದಾಗ ಜಾಹ್ನವಿಯ ರೂಮಿನಲ್ಲಿ ನಾಲ್ವರು ಸೇರಿದ್ದಾರೆ. ಎಸ್ಟೇಟ್ನಲ್ಲಿ ನಡೆದ ವಿಷಯ ಮನೆಯವರಿಗೆ ತಿಳಿದಿಲ್ಲ. ಜಾಹ್ನವಿ ನಡೆದ ವಿಷಯವನ್ನು ಕೂಲಂಕುಷವಾಗಿ ವಿವರಿಸುತ್ತಿದ್ದರೆ ಜೈ ಅದನ್ನೇ ಇನ್ನೊಂದು ಸಲ ವಿವರಿಸುತ್ತಿದ್ದರು. ವಿಕ್ರಮ್ ಯೋಚಿಸುತ್ತಾ, ಹಾಗಿದ್ದರೆ ಮೊದಲು ಕೂಡ ಮಾಲ್ ಕಳುವಾಗಿದ್ದು ಹೀಗೆಯೇ, ಈಗ ನಿಮ್ಮ ಕಣ್ಣೆದುರಿಗೆ ಹಣವನ್ನು ದೋಚಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಧೈರ್ಯವಿರಬೇಕು. ಜೈ ಅಲ್ಲಿ ಇಲ್ಲದೆ ಹೋಗಿದ್ದರೆ ರಾಮಚಂದ್ರರವರ ಮಾತನ್ನು ಪೂರ್ತಿಯಾಗಿ ನಂಬದೆ ಅವರ ಮೇಲೆ ಡೌಟ್ ಪಡಬೇಕಿತ್ತು. ಆದರೆ ನಿಜವಾದ ಕಳ್ಳರು ಯಾರು ಅಂತ ವಿಕ್ಕಿ ಹಣೆಯನ್ನು ಉಜ್ಜುತ್ತಾ ನಿಂತಾಗ, ಇನ್ಯಾರು ಬೇಡ ಅಂದರು ಇಲ್ಲೇ ಉಳಿಸಿಕೊಂಡಿದ್ದೀವಲ್ಲ ಶರ್ಮಿಳಾ ಅಣ್ಣಂದಿರು ಇರಬೇಕು ನೋಡಿ ಅಂತಾನೆ ವಿನೋದ್. ವಿನೋದ್, ನೀನು ಕೋಪದಲ್ಲಿ ಮಾತಾಡ್ತಾ ಇದ್ಯಾ, ಆದರೆ ಅವರಿಬ್ಬರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಜೈ ಹೇಳಿದರೆ ಅವರು ಬೆಂಗಳೂರಿಗೆ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಅವರು ಯಾರಿಗಾದರೂ ಹೇಳಿ ಈ ಕೆಲಸ ಮಾಡಿಸಿರಬಹುದು ಅಂತ ವಿನೋದ್ ಅಂತಾನೆ. ಅದಕ್ಕೆ ಸಾಕ್ಷಿ ಬೇಕಲ್ವಾ ವಿನೋದ್? ಯಾರು ಮಾಡಿರಬಹುದು ಅಂತ ಒಂದು ಚಿಕ್ಕ ಸುಳಿವು ಸಿಕ್ಕರೂ ಸಾಕು, ಮುಂದಿನ ಪರಿಣಾಮ ಎದುರಿಸುವುದಕ್ಕೆ ಆಗಲ್ಲ ಅವರು. ಆದರೆ ಸಾಕ್ಷಿ ಇಲ್ಲದೆ ಅನುಮಾನ ಪಟ್ಟು ಅವರನ್ನು ಪೊಲೀಸರಿಗೆ ಒಪ್ಪಿಸಿದರೆ ನಿನ್ನ ಸಂಸಾರ ಹಾಳಾಗುತ್ತೆ, ನೆನಪಿಟ್ಟಿಕೋ. ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ, ಸುಮ್ನಿರು. ಜೈ, ಸೋಮವಾರ ಬ್ಯಾಂಕಿನಿಂದ ದುಡ್ಡು ಡ್ರಾ ಮಾಡಿ ಸಂಬಳ ಕೊಟ್ಟು ಬಿಡು. ನಮ್ಮಿಂದ ಅವರು ಕಷ್ಟಪಡಬಾರದು. ಅವರು ಪಾಪ ಸಂಬಳ ಇಲ್ಲದೆ ಹೆಬ್ಬೆಟ್ಟು ಒತ್ತಿ ರಾಮಚಂದ್ರರವರನ್ನು ಕೆಲಸದಿಂದ ತೆಗೆಯಬೇಡಿ ಅಂತ ಬೇಡಿದ್ದಾರೆ. ಅವರ ಒಳ್ಳೆಯ ಗುಣಕ್ಕೆ ನಾವು ತಲೆ ಬಾಗಬೇಕು. ಈ ವಿಷಯವನ್ನು ಮುಂದೆ ಯೋಚಿಸೋಣ ಅಂತ ಹೇಳಿ ಎದ್ದು ಹೋಗ್ತಾರೆ. ಜಾಹ್ನವಿ ರಾಮ್ನಿಗೆ ವಿಷಯ ತಿಳಿಸಲು ನಾಳೆಯವರೆಗೂ ಕಾಯಲೇಬೇಕಿತ್ತು. ಆದರೆ ರಾಮ್ನ ಮನಸ್ಥಿತಿ ಪೂರಾ ಹಾಳಾಗಿತ್ತು. ನನ್ನಿಂದ, ನನ್ನ ಬೇಜವಾಬ್ದಾರಿಯಿಂದ ಅವರಿಗೆ ಪೂರಾ ಲಾಸ್ ಆಗ್ತಾ ಇದೆ. ಆದರೂ ಇದನ್ನೆಲ್ಲ ಯಾರು ಮಾಡ್ತಾ ಇರಬಹುದು ಅಂತ ಕಣ್ಮುಚ್ಚಿ ಒಂದು ಸಲ ನಡೆದುದೆಲ್ಲವನ್ನು ನೆನಪಿಸಿಕೊಳ್ಳುತ್ತಾನೆ. ಆದರೂ ಯಾರ ಮೇಲೆ ಅನುಮಾನ ಪಡುವುದು ಅಂತ ಗೊತ್ತೇ ಆಗುತ್ತಿಲ್ಲ. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಯೋಚನೆ ಮಾಡುತ್ತಲೇ ಕುಳಿತಿದ್ದಾನೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.